1 ವರ್ಷದ ಸಂಚಾರ ಕೋರ್ಸು ಮತ್ತೆ ಡಿಪ್ಲೊಮಾ ಕೋರ್ಸು 2 ವರ್ಷ ಸಾಣೇಳಿಲಿ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ್ಮೇಲೆ ಬಿಕಾಮ್ದು ಮುಗಿತಾ ಬಂದಿತ್ತು, ಇನ್ನೇನು ಎಕ್ಸಾಮ್ ಮಾತ್ರ ಇತ್ತು, ಕಾಲೇಜ್ ಇರ್ಲಿಲ್ಲ. ಇಲ್ಲಿ ಸಮಷ್ಟಿ ಅಂತ ಟೀಮ್ ಇತ್ತಲ್ವಾ, ಮತ್ತೆ ನಾನು ಅಂದ್ರೆ ನಾಟಕನೇ ಕಲ್ತು ಬಂದಿರೋದ್ರಿಂದ ಇಲ್ಲಿ ಮತ್ತೆ ನಾಟಕನೇ ಹುಡುಕ್ಬೇಕಲ್ಲ ನಾನು. ಹಂಗಾಗಿ ಸಮಷ್ಟಿ ಟೀಮ್ ಪರಿಚಯ ಇತ್ತು, ಹಳೆ ಟೀಮು. ಮತ್ತೆ ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದಾಗ ಮತ್ತೆ ಅವರು ಕಥೆ ಸಾಹಿತ್ಯ ಸಂಜೆ ಅಂತ ಮಾಡ್ತಿದ್ರು. ಶನಿವಾರಕ್ಕೊಂದ್ಸಲ ಕಥೆ ಓದೋದನ್ನ ಎಲ್ಲರೂ ಸೇರ್ಕೊಂಡು ಕಥೆ ಓದ್ತಾ ಇದ್ರು. ಸೇರ್ತಿದ್ವಿ ಸಮಷ್ಟಿ ಟೀಮು. ಒಬ್ರು ಕತೆ ಓದ್ತಾ ಇದ್ರು, ಎಲ್ರು ಕೇಳಿಸ್ಕೊಳ್ಳೋದು, ಆಮೇಲೆ ಡಿಸ್ಕಷನ್, ಅದ್ರ ಬಗ್ಗೆ ಡಿಸ್ಕಷನ್. ಈ ತರ 2-3 ಸಲ ಹೋದಾಗ ಓದೆ ನಾನು. ಪರಮೇಶ್ ಪರಿಚಯ ಅದರಲ್ಲಿ. ಸಮಷ್ಟಿಯಲ್ಲಿ ಸಿಕ್ಕಿದ್ದು ಪರಮೇಶ್. ಸಮಷ್ಟಿಯಲ್ಲಿ ಸಿಕ್ಕಿದ್ದು ಫಸ್ಟ್ ಅವಾಂತರ ಮಾಡಿದಾಗ ಅವರು ಸದಾರಾಮೆ ಮಾಡ್ತಾ ಇದ್ರು ನಾಟಕನ, ಆ ಟೀಮಲ್ಲೇನೆ. ನಮ್ ಟೀಮಲ್ಲಿ ಇರ್ಲಿಲ್ಲ ಅವರು, ಅಂದ್ರೆ ನಮ್ಮ ಅವಾಂತರ ಟೀಮಲ್ಲಿ ಇರ್ಲಿಲ್ಲ, ಸಮಷ್ಟಿ ಟೀಮೇ. ಅವ್ರದ್ದು ಬೇರೆ ಪ್ರೊಡಕ್ಷನ್ ಇತ್ತು, ಸದಾರಾಮೆ ಮಾಡ್ತಿದ್ರು, ನಾನು ಅವಾಂತರ ಮಾಡ್ತಿದ್ದೆ. ಎಲ್ಲ ದೂರ ನೋಡಿದ್ವಿ ಅಷ್ಟೇ, ಮಾತಾಡಿರ್ಲಿಲ್ಲ, ಅಷ್ಟೊಂದು ಪರಿಚಯನೂ ಇರ್ಲಿಲ್ಲ ಆ ನಾಟಕ ಮಾಡುವಾಗ. ಫಸ್ಟ್ ಸೆಕೆಂಡ್ ಟೈಮ್ ಸಮಷ್ಟಿಗೆ ಹೋದಾಗ ಸಾಹಿತ್ಯ ಸಂಜೆ, ಅವರು ಕತೆ ಓದೋದು ಮತ್ತೆ ಅವರು ಆ ವಿಷಯ ಸಾಹಿತ್ಯದ ಬಗ್ಗೆ ಮಾತಾಡೋದು. ನನಗೂ ಸಾಹಿತ್ಯದ ಬಗ್ಗೆ ಇಷ್ಟ ಆಗಿತ್ತು. ಸಾಣೇಳಿಲಿದ್ದಾಗ 2 ವರ್ಷ ಬುಕ್ಸ್ಗಳನ್ನ ತುಂಬಾ ಓದಿದೆ. ಅಲ್ಲಿ ಅವ್ನ ಸಾಹಿತ್ಯದ ಅಭಿರುಚಿ ಎಕ್ಸ್ಚೇಂಜ್ ಆಯ್ತು. ಅವ್ರು ಓದುವಾಗ ಅದು ಇಷ್ಟ ಆಗೋದು. ಆಮೇಲೆ ಬನ್ನಿ ನೀವು ಸಾಹಿತ್ಯ ಸಂಜೆಗೆ ಬಿಡಬೇಡಿ, ಜಾಸ್ತಿ ಜನ ಬಂದ್ರೆ ಒಳ್ಳೇದಲ್ಲ, ಚೆನ್ನಾಗಿರುತ್ತಲ್ಲ, ಡೈಲಿ ಬನ್ನಿ, ವಾರ ಬನ್ನಿ, ಬಿಡಬೇಡಿ ಅಂತ ಅವ್ರು ಹೇಳಿದ್ರು. ಸರಿ ಅಂತ ನಾನು ಹೋಗಿದ್ದೆ. ಅಲ್ಲಿ ಫ್ರೆಂಡ್ ಆಗಿದ್ದು. ಸಾಹಿತ್ಯ ಸಂಜೆಗೆ ಅವ್ರ ಈ ಕಡೆ ಎಲ್ಲಾರು ಇದ್ರೆ, ನಾನು ಇನ್ನು ಗಾಡಿ ಎಲ್ಲ ತಗೊಂಡಿರ್ಲಿಲ್ಲ, ನಡ್ಕೊಂಡು ಹೋಗ್ತಿದ್ದೆ. ಈ ಕಡೆ ಎಲ್ಲ ಇದ್ದಾಗ ನನ್ನ ಕರ್ಕೊಂಡು ಹೋಗ್ತಿದ್ರು ಪಿಕಪ್ ಮಾಡ್ಕೊಂಡು. ಮತ್ತೆ ವಾಪಸ್ ಸಾಹಿತ್ಯ ಸಂಜೆ ಮುಗಿದ್ಮೇಲೆ ಮನೆಗೆ ಬಂದು ಅಂದ್ರೆ ಬಿಟ್ಟು ಹೋಗ್ತಿದ್ರು ಮನೆ ಹತ್ರಕ್ಕೆ. ಹಿಂಗೆ ಅವರ ಥಾಟ್ಸು ಮತ್ತೆ ಅವ್ರ ಐಡಿಯಾಗಳು ನನ್ಗಿಷ್ಟ ಆಯ್ತು. ಮತ್ ನನ್ನ ಐಡಿಯಾಗಳು ಕೂಡ ಅವ್ರಿಗೆ ಇಷ್ಟ ಆಯ್ತು. ಒಂದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ವಿ, ಇಬ್ರಿಗೂ ಸ್ಟ್ರಗ್ಲಿಂಗ್ ಅವಾಗ. ಅಂದ್ರೆ ನಾನು ಅದೇ ಮುಗಿಸ್ಕೊಂಡ್ ಬಂದಿದ್ದೆ. ಎಲ್ಲಾದ್ರ ಮಧ್ಯೆ ಎಕ್ಸಾಮ್ ಬರೀಲೇ ಇಲ್ಲ ಕೇಳಿ. ಬಂದೆ, ಅದೇ ಪರಮೇಶ್ ಪರಿಚಯ ಆದ್ರು ಅಂತ ಅದಕ್ಕೆ ಹೇಳ್ತಿದ್ದೀನಿ. ಪರಮೇಶ್ ಅವ್ರದ್ದು M.Com ಪಾಸ್. ಅವರು M.Com ಪಾಸ್ ಆಗಿ ಅವ್ರ ಜಾಬ್ ಮಾಡ್ತಾ ಇದ್ರು, ಬಿಟ್ಟು ಈ ಥಿಯೇಟ್ರಿಗೆ ಬಂದಿದ್ರು. ಅವರು M.Com ಆಗಿತ್ತಲ್ಲ ಪರಮೇಶ್ದು. ನಂದು ಅದೆಲ್ಲ ಸಮಷ್ಟಿಲಿ ಮತ್ತೆ ಆಕ್ಟಿವಿಟಿ ಸೇರ್ಕೊಂಡೆ, ಅವ್ರ ಪರಿಚಯ ಆದ್ರು ಪರಮೇಶು. ಆ ಟೈಮಲ್ಲಿ B.Com ನಂದು ಎಕ್ಸಾಮು ಮತ್ತೆ ಬಂತು. ಸೊ 2 ಎಕ್ಸಾಮ್ ಗ್ಯಾಪ್ ಆಗಿತ್ತು ನಂದು. 2 ಸೆಮ್ದು ಇದು ಅಂದ್ರೆ 3rd 6th ಮತ್ತೆ 4th 6th ಸೆಮ್ಮು ಬರ್ದಿರ್ಲಿಲ್ಲ. 3rd ಮತ್ತೆ 7th ಸೆಮ್ಮು ಬರ್ದಿರ್ಲಿಲ್ಲ. 3rd 5th 3ನೇ ಸೆಮ್ಮು 5ನೇ ಸೆಮ್ಮುದು ಬ್ಯಾಕ್ಸ್ ಇತ್ತು. 4ನೇ ಸೆಮ್ಮು ಮತ್ತೆ 6ನೇ ಸೆಮ್ಮು ಬ್ಯಾಕ್ ಇತ್ತು. ಹಂಗಾಗಿ ಆ ಎಕ್ಸಾಮ್ಗೆ ನನ್ಗೆ ಟೀಚರು ಪರಮೇಶ್. ನನ್ ತಂಗಿ ಒಬ್ಳಿದಾಳೆ ಶ್ರುತಿ ಅಂತ, ಅವಳು ಕೂಡ ಬೆಂಗಳೂರಿಗೆ ಬಂದ್ಲು. ಮತ್ತೆ ನಮ್ಮ ಅಕ್ಕನ ಮನೆಗೆ ಬಂದ್ ಅವಳು B.Com ಓದ್ತಿದ್ಲು ಇಲ್ಲೇನೆ. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಅಣ್ಣನ್ ಮದ್ವೆ ಆಯ್ತು. B.Com ಓದುವಾಗ ಅಣ್ಣನ್ ಮದ್ವೆ ಆಗಿತ್ತು, ನಮ್ಮ ಅಣ್ಣಂದು. ಹೌದು, ನಾನು B.Com ಓದುವಾಗ 2nd ಇಯರ್ ಇದ್ದಾಗ ಮದ್ವೆ ಆಗಿದ್ದ ಅಣ್ಣಂದು. ಆ ಟೈಮಲ್ಲಿ ಮನೆ ಮಾಡಿದ್ರು. ನನ್ನ ತಂಗಿನೂ PUC ಮುಗಿಸಿ B.Com ಬಂದ್ಲು. ಅವಳು ಇಲ್ಲೇ ಬೆಂಗಳೂರಲ್ಲಿ ಓದ್ತಿದ್ಲು. ನಾನು ಅಂದ್ರೆ 11 ಸಬ್ಜೆಕ್ಟ್ ಇದ್ವು ನಂದು. ಒಂದೊಂದ್ ಸೆಮ್ ಅಲ್ದೆಲ್ಲ ಸೇರಿ 12 ಎಕ್ಸಾಮು, ಒಂದು 13 ಎಕ್ಸಾಮ್ ಇದ್ವು. ಒಂದು 12 ಒಂದು 13 ಎಕ್ಸಾಮ್ ಇದ್ವು. ಒಂದಕ್ಕೆ 7 ಸಬ್ಜೆಕ್ಟ್ ಇದ್ವು ಒಂದು ಸೆಮ್ಗೆ. ಅದಿಷ್ಟು ಎಕ್ಸಾಮ್ದು ಓದ್ಬೇಕಾಗಿತ್ತು ನಾನು. ನನಗೆ ಅಕೌಂಟ್ಸ್ ಬೇಸಿಕ್ ಇಲ್ಲಲ್ಲ, PUC ಬೇರೆ ಮಾಡಿದ್ ನಾನು, ಸೈನ್ಸ್ ಸ್ಟೂಡೆಂಟು. ನನ್ನ ತಂಗಿ ಶಾಣೆ ಇದ್ಲು ಇದ್ರಲ್ಲಿ. ನನ್ನ ತಂಗಿ ಅವಳು ರೆಗ್ಯುಲರು, ಆಮೇಲೆ ಕಾಮರ್ಸ್ ಮಾಡಿ B.Com ಮಾಡಿದ್ದವಳು. ನನಗೆ ಪರಮೇಶ್ M.Com ಅಲ್ವಾ, ಟ್ಯೂಷನ್ ಹೇಳ್ಕೊಟ್ರು ಅವರು. ಎಕ್ಸಾಮು 10 ದಿನ ಎದ್ದ ಕುತ್ಕೊಂಡಿದ್ದು ಓದಕ್ಕೆ. 12 ಎಕ್ಸಾಮು ಎಲ್ಲ ಈಸಿಯಾಗಿ ಹೇಳ್ಕೊಟ್ರು. ನನ್ನ ತಂಗಿನೂ ಇರೋಳು, ಡೌಟ್ ಬಂದ್ರೆ ಅವಳಿಗೆ ಇವರು ಒಂದಿಷ್ಟು ಏನಾದ್ರು ಹೇಳ್ಕೊಟ್ಟು ಪಾಠ ಹೇಳ್ಕೊಟ್ಟು ಹೋಮ್ವರ್ಕ್ ಕೊಟ್ಟು ಹೋಗೋರು. ಅದೆಲ್ಲ ಮಾಡ್ತಿದ್ದೆ. ನಮ್ಮ ಅಣ್ಣನ ಮನೇಲಿ ಒಂದು ರೂಮ್ ಇತ್ತು, ಸಪ್ರೇಟ್ ಆಗಿ ಒಂದು ರೂಮು. ನಂಗೆ ಅಲ್ಲೇ ಓದ್ಕೊಳಕ್ಕೆಲ್ಲ ಮಾಡಿದ್ದೆ ನಾನು ತಂಗಿ. ಇಡೀ ರೂಮ್ಗೆ ಫಾರ್ಮುಲಾಸು, ಅಕೌಂಟೆನ್ಸಿ ರೂಲ್ಸ್ ಎಲ್ಲ ಬರ್ದು ರೂಮ್ ತುಂಬಾ ಅನ್ಸ್ಬಿಟ್ಟಿದ್ವಿ. ಹಂಗೆ ಬೇಗ ಬರುತ್ತೆ ಅಂತ ಪ್ರಾಕ್ಟೀಸ್ ಮಾಡಕ್ಕೆ. ಅಂದ್ರೆ ಎಕ್ಸಾಮ್ ಸ್ಟೂಡೆಂಟ್ ಲೈಫ್ ಅದೊಂದು 15 ದಿನ ಎಷ್ಟು ಒಂದ್ ಸೆಮ್ಗೆ ಒಂದು 12 ಎಕ್ಸಾಮ್ ಪ್ರಿಪೇರ್ ಆಗಿದ್ದಂಗೆ ಎಲ್ಲ ಪರಮೇಶ್ ಮಾಡ್ಸಿದ್ರು. ನನ್ನ ತಂಗಿ ಇಷ್ಟ ಹೆಲ್ಪ್ ಮಾಡಿದ್ಲು. ಪರಮೇಶ್ ಅಂತ ಹೇಳ್ತಿದ್ದಾರಲ್ಲ, ಯಾರು ಗೊತ್ತಾ ಅವರು? ಇವಾಗ ನೀವೆಲ್ಲರೂ ಇಡೀ ಕರ್ನಾಟಕ ಜನ ನೋಡ್ತಾ ಇದ್ದೀರಾ, ಕಲಾ ಮಾಧ್ಯಮ ಫೌಂಡರ್, ಕಲಾ ಮಾಧ್ಯಮ ನಡೆಸ್ತಾ ಇದಾರಲ್ಲ, ಅದೇ ಪರಮೇಶ್ವರ್ ಹೆಂಡತಿ ಇವರು. ಇವಾಗ ವಿಷಯ ಗೊತ್ತಾಗುತ್ತೆ ಯಾರು ಪರಮೇಶ್ ಅಂತ. ಅವರೇ ನಂಗೆ ಎಕ್ಸಾಮ್ ಪ್ರಿಪೇರ್ ಮಾಡಕ್ಕೆ ಎಲ್ಲ ಹೇಳ್ಕೊಟ್ರು, ಗುರುವಾಗಿ ಸಿಕ್ರು. ಸೊ ಎಕ್ಸಾಮ್ ಬರ್ದೆ ನಾನು. ಒಂದ್ ಸೆಮ್ಗೆ 12 ಎಕ್ಸಾಮು, ಒಂದ್ ಸೆಮ್ 13 ಎಕ್ಸಾಮು ಬರ್ದು ಪಾಸ್ ಆದೆ. ಇನ್ನೊಂದು ಕಾಮಿಡಿ ಕೇಳಿ ಅಲ್ಲಿ, ನನ್ಗೆ ಲಿಟ್ರೇಚರ್ ಇಷ್ಟ. ನನಗೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಹಿಂಗಿದ್ದಾಗ ಒಬ್ಬ ನನ್ ಬೆಂಚ್ ಹಿಂದೆ ಕೂಡ್ತಿದ್ದ ಎಕ್ಸಾಮ್ ಬರೆಯಕ್ಕೆ, B.Com ಅಲ್ಲಿ ಹುಡ್ಗ.
ನಾನು 2 ವರ್ಷ ಸಾಣಳ್ಳಿಗೆ ಹೋದಾಗ ಆ ಹುಡುಗ ಎಕ್ಸಾಮೇ ಬರ್ದಿಲ್ಲ. ನಾನು ಇಲ್ವಲ್ಲ ಅದಕ್ಕೆ. ಸವಿತವ್ರೆ ಬೇಗ ಬನ್ರಿ ಎಕ್ಸಾಮ್ ಬರೀರಿ, ನಾನು ಇಲ್ಲೇ ಕುತ್ಕೊಂಡಿದೀನಿ ಅಂತ ಹೇಳೋನವನು. ನೋಡಿ ಬರೆಯೋನವನು ಅಂತ ಇದ್ ಹುಡುಗ. ನನ್ ಬರೆಯಕ್ ಹೋದಾಗ ಅವನು ಹೆಸರು ಹಾಕಿ ಹಾಲಲ್ಲಿ ಎಕ್ಸಾಮ್ ಹಾಲಲ್ಲಿ ನಂಬರ್ಸ್ ಹಾಕಿಟ್ಟಿರ್ತಾರೆ ನೋಡಿ, ಅವನ್ ನಂಬರ್ ನನ್ನ ಹಿಂದೆ ಬರೋದು ಯಾವಾಗ್ಲೂ. ಶಂಕರ್ ಅಂತ ಅವನ ಹೆಸರು. ನನ್ನ ಹಿಂದೆ ಬಂದಿದ್ದಲ್ಲ, ಒಂದ್ಸಲ ಏನ್ ಮಾಡಿದಾರೆ, ಈ ತುಂಬಿದೆ ಬೆಂಚ್ ಅಂತ ಈ ಬೆಂಚ್ ತಗೊಂಡೋಗಿ ಮುಂದೆ ಹಾಕ್ಬಿಟ್ಟಿದ್ದಾರೆ. ಅವನ್ ನಂಬರ್ ಬರೋ ಬೆಂಚ್ ಮುಂದೆ ಹಾಕಿದ್ದಾರೆ. ಅವ್ನ್ ಎಂತ ಕಿಲಾಡಿ ಅಂದ್ರೆ ಸರ್ ಬರೋಕ್ ಮುಂಚೆ ಆ ಬೆಂಚ್ ತಗೊಂಡೋಗಿ ಇಲ್ಲೇ ಜಾಗ ಅಡ್ಜಸ್ಟ್ ಮಾಡಿ ನನ್ನಿಂದೆ ಬರೋಂಗ್ ಇಟ್ಕೊಂಡಿದ್ದ ಅಂತ ಹುಡುಗ ಅವನು, ಕಿಲಾಡಿ ಅವನು. ನನ್ನ ನೋಡಿ ಎಕ್ಸಾಕ್ಟ್ ನಾನು ಹೆಂಗ್ ಬರಿತೀನಿ ಹಂಗೆ ಬರೆಯೋನು. ಎಲ್ಲ ನಂದೆಲ್ಲ ಪಾಸ್ ಆಯ್ತಕ್ಕ, ಇಂಗ್ಲಿಷು, ಅಕೌಂಟೆನ್ಸಿ, ಸ್ಟ್ಯಾಟ್ಸು ಎಲ್ಲ ಪಾಸ್ ಆಯ್ತು, ಅವಂದು ಎಲ್ಲ ಪಾಸ್ ಆಯ್ತು. ಆದ್ರೆ ನನ್ನನ್ನ ಕನ್ನಡ ಎಕ್ಸಾಮ್ ಅಲ್ಲಿ ಫೇಲ್ ಮಾಡಿದ್ದಾರೆ. ಗೊತ್ತಿಲ್ಲ ನನಗೆ ಎಷ್ಟು ಚೆನ್ನಾಗಿ ಬರ್ದಿದ್ದೀನಿ ಅಂದ್ರೆ, ನಾನು ಅವ್ರು ಕೇಳಿದ್ದಾರಲ್ಲ ಅದಕ್ಕಿಂತ ಅಂದ್ರೆ ಇನ್ನೂ ಎಕ್ಸ್ಪ್ಲನೇಷನ್ ಜಾಸ್ತಿನೇ ಮಾಡಿ ಬರ್ದಿದ್ದೀನಿ. ನನ್ನ ನೋಡಿ ಬರ್ದಂತ ಶಂಕರ್ ಪಾಸ್ ಆಗಿದ್ದಾನೆ ಕನ್ನಡ, ನನ್ನನ್ನ ಕನ್ನಡದಲ್ಲಿ ಫೇಲ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದ್ಸಲ ಬರ್ದು ಕಟ್ಟಿದೆ. ಆದ್ರೆ ನಾನು ಹಾಕ್ಲಿಲ್ಲ ಅದನ್ನ. ಇವ್ರ ಪರಮೇಶ್ ಇನ್ನಾದ್ರೂ ರೆಗಿಸ್ತಿರ್ತಾರೆ ಯಾವಾಗ್ಲೂ, ಕನ್ನಡ ಫೇಲ್ ಆಗಿದೀನಿ, ಕನ್ನಡ ಫೇಲ್ ಆಗಿದೀನಿ ಅಂತ. ಹೆಂಗ್ ಚೆಕ್ ಮಾಡಿದ್ರು ನಂಗೆ ಇನ್ನಾದ್ರೂ ಅವ್ರು ಯಾವ ಟೀಚರ್ ಅಂತ ಇನ್ನಾದ್ರೂ ನನಗೆ ಕನ್ಫ್ಯೂಷನ್ ಇದೆ. ಅವ್ನು ಹುಡ್ಗ ಪಾಸ್ ಅದ, ನನ್ ನೋಡಿ ಬರ್ದವನು ನಾನು ಫೇಲ್ ಮಾಡಿದ್ರು ಕನ್ನಡ. ಸೊ ಎಲ್ಲಾ ಪಾಸ್ ಆಗಿತ್ತು, ಕನ್ನಡ ಒಂದ್ ಫೇಲ್ ಆಗಿತ್ತು. ಮತ್ ಇನ್ನೊಂದು ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಕನ್ನಡ ಬರ್ದೆ. ಹಿಂಗೆ ಬಿಕಾಮು ಪಾಸ್ ಆಯ್ತು. ಬಿಕಾಮ್ ಪಾಸ್ ಆಯ್ತು. ಪರಮೇಶ್ ಹೇಳ್ಕೊಟ್ರು, ಗುರು ಆದ್ರು. ಅಲ್ಲಿಗೆ ಒಂದ್ ಚೂರು ಇನ್ನೂ ಪರಿಚಯ ನಮ್ಮ ಒಡನಾಟ ಜಾಸ್ತಿ ಆಯ್ತು. ಅಂದ್ರೆ ಅವ್ರ ಮೇಲೆ ನನ್ಗಿನ್ನೂ ಗೌರವ ಜಾಸ್ತಿ ಆಯ್ತು. ಎಷ್ಟ್ ಜಾಣ ಇದಾರಲ್ಲ ಇವ್ರು ಅಂತೇಳಿ. ಆಮೇಲೆ ಅವ್ರ ಮೆಚುರಿಟಿ, ಅವ್ರು ಮಾತಾಡೋ ರೀತಿ, ಆಮೇಲೆ ಅವ್ರಿಗೆ ಏನಾದ್ರು ಕಾನ್ಸಂಟ್ರೇಷನ್ ಅಂದ್ರೆ ಲೈಫ್ ಬಗ್ಗೆ ಒಂದ್ ದಾರಿಲಿ ಏನೋ ಮುಂದ್ ನಡಿಬೇಕು ಅನ್ನೋದು ಒಂದು ಇದು ಇತ್ತಲ್ಲ ಅವ್ರದ್ದು. ನನ್ಗೂ ಅದೇ ಸ್ಥಿತಿಲೇ ಇದ್ದೆ ನಾನು. ಸೊ ಅಲ್ಲಿ ಬಂದಾಗ ನನಗೆ ಒಂದಿಷ್ಟು ಆಡಿಷನ್ಸ್ ಕೊಡ್ತಿದ್ದೆ ಹಂಗೆ ಸೀರಿಯಲ್ದು. ಈ ಎಕ್ಸಾಮ್ ಆಯ್ತು, ಸೀರಿಯಲ್ ಆಡಿಷನ್ಸ್ ಕೊಡ್ತಿದ್ದೆ ನಾನು. ಇದು 2000 ಅಂದ್ರೆ ಅದು ಇತ್ತು. ಇದು ಡ್ರಾಮಾಗ್ ಸೇರಿದ್ಮೇಲೆ ಅದಕ್ಕೊಂದು ಕ್ಲಿಯರ್ ಕಟ್ ಐಡಿಯಾ ಬಂತು. 2011-12 ಬ್ಯಾಚ್ ನಾನು. ಅದು ಮುಗಿಸ್ಕೊಂಡ್ ಬಂದಾಗ ಇಲ್ಲಿ 12-13 ಬೆಂಗಳೂರಿಗೆ ಬಂದಾಗ ಆ ಟೈಮಲ್ಲಿ ಸೀರಿಯಲ್ಸ್ ಯಾವ ಇರ್ತದೆ ಆಡಿಷನ್ಸ್ ಎಲ್ಲ ಕೊಡ್ತಿದ್ದೆ. ಸಾಣೇಳಿಂದ ಬಂದ ತಕ್ಷಣ ನಿನ್ನೊಲುಮೆಯಿಂದಲೇ ಅಂತ ಒಂದು ಸೀರಿಯಲ್, ವಿನು ಬಳಂಜ ಅಂತ ಡೈರೆಕ್ಟ್ರು, ಅದು ಆಡಿಷನ್ ಕೊಟ್ಟಿದ್ದೆ. ಅದು ಇಷ್ಟ ಆಯ್ತು ಅವ್ರಿಗೆ. ಸೊ ಅದು ಫಸ್ಟ್ ಸೀರಿಯಲ್ ಮಾಡಿದೆ ನಾನು ಇಲ್ಲಿ ಬಂದ್ಮೇಲೆ, ಸಾಣೇಳಿಂದ ಬಂದ್ಮೇಲೆ. ಆ ಸೀರಿಯಲ್ ಅಲ್ಲಿ ಒಂದು ಪಾತ್ರ ಇತ್ತು, ಚೆನ್ನಾಗಿತ್ತು, ಮಾಡಿದೆ. ಅದ್ರ ಜೊತೆಗೆ ಆಕಾಶ ದೀಪ ಅಂತ ಒಂದು ಸೀರಿಯಲ್ ಬರ್ತಿತ್ತು ಸುವರ್ಣ ಚಾನಲ್ ಅಲ್ಲಿ. ಆ ಸೀರಿಯಲ್ ಅಲ್ಲಿ ಆಕಾಶನ ತಂಗಿ ಕ್ಯಾರೆಕ್ಟ್ರು, ಅವ್ರ ದೊಡ್ಡಮ್ಮನ ಮಗಳೇನೋ ಅಂತ ಮದ್ವೆ ಇರುತ್ತವಳದು. ಅಲ್ಲಿ ಒಂದು ಏನೋ ಇನ್ಸಿಡೆಂಟ್ ಆಗತ್ತೆ, ಅಲ್ಲಿ ಬರ್ತಾರೆ. ಅಲ್ಲಿ ಒಂದು 15 ದಿನ ಬರೋ ಎಪಿಸೋಡ್ ಇತ್ತದು, ಟ್ರ್ಯಾಕು. ಅದಕ್ಕೆ ಅಲ್ಲಿ ಮಾಡಿದೆ. ಅದಾದ್ಮೇಲೆ ಈ ಪಂಚರಂಗಿ ಕಾಮಿಡಿ ಸೀರಿಯಲ್ಸ್ ಅಲ್ಲಿ ಗೆಸ್ಟ್ ರೋಲ್ ಆಗಿ ಹೋಗ್ತಿದ್ದೆ ಬರ್ತಿದ್ದೆ. ಆ ಟೈಮಲ್ಲಿ ಸೀರಿಯಲ್ ಹಂಗೆ ಎಂಟ್ರಿ ಆಗ್ತಾ ಹೋಯ್ತು. ಮಾಡ್ತಾ 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 ಒಂದೊಂದು ಪರಿಚಯ ಆಗಿ ಇರ್ತಾ ಇತ್ತು. ಆಮೇಲೆ ಮಾಸ್ಟರ್ ಆನಂದ್ ಅವ್ರದ್ದು ರೋಬೋ ಫ್ಯಾಮಿಲಿ ಅಂತ ಸೀರಿಯಲ್, ಅದಕ್ಕೂ ಹಿಂಗೆ ಆಡಿಷನ್ಸ್ ಕೊಟ್ಟಿದ್ದೆ. ಅವರು ಒಂದು ಗೆಸ್ಟ್ ರೋಲಿಗೆ ಕರೆದಿದ್ರು ಒಂದಿನ. ಅಲ್ಲಿ ನನ್ನ ಅಭಿನಯ ಅವ್ರಿಗೆ ಇಷ್ಟ ಆಯ್ತು. ಹಂಗಾಗಿ ಅವ್ರ ಪೇರ್ ಒಂದು ಹೊಸ ಟ್ರ್ಯಾಕ್ ತರೋಣ ಅಂತ ಅನ್ಕೋತಿದ್ರು ಅವರು. ಹಂಗಾಗಿ ಅದಕ್ಕೆ ನೀವು ಬನ್ನಿ ಮಾಡಿ ಅಂತೇಳಿ ನನಗೆ ಅವ್ರ ಆನಂದ್ ಅವ್ರ ಪೇರ್ ಆಗಿ ಮೇನ್ ರೋಲಿಗೆ ಸೆಲೆಕ್ಟ್ ಮಾಡ್ಕೊಂಡ್ರು, ಮಾಸ್ಟರ್ ಆನಂದ್ ಅವರು. ಇದಕ್ಕೆ ಅಲ್ಲಿ ಇದು ಒಂದೊಂದ್ ದಿನ ಹೋಗಿ ಮಾಡೋದು ಬೇರೆ, ಅಲ್ಲಿ ಡೈಲಿ ಇರುತ್ತೆ ಶೂಟಿಂಗು. ಡೈಲಿ ಅಂದ್ರೆ ಒಂದು ಫ್ಯಾಕ್ಟ್ರಿ ವರ್ಕ್ ತರ ಅದು. ಸಂಡೇ ಮಾತ್ರ ರಜೆ, ಬೆಳಿಗ್ಗೆ ಸಂಜೆ ಬರೋದು, ಹಿಂಗೆ ಇರುತ್ತೆ ಅಲ್ಲಿ. ಇನ್ನು ಇಲ್ಲಿ ಅಭಿನಯ ಬೇರೆ ಕಲ್ತಿರ್ತೀವಿ, ಕ್ಯಾಮ್ರಾಗ್ ಬೇರೆ ಇರುತ್ತೆ. ಅದೆಲ್ಲ ಅಲ್ಲಿ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಆಯ್ತು, ಚೆನ್ನಾಗಿ ಬಂತದನು. ಅದು ಒಂದಷ್ಟು ತಿಂಗಳು ಮಾಡಿದೆ, ಒಂದು 7-8 ತಿಂಗಳು ಮಾಡಿದೆ. ಆಮೇಲೆ ನನಗೆ ಅದು ಸಾಕ್ ಅನಿಸ್ತು, ಮಾಡಿದ್ ಸಾಕ್ ಅನಿಸ್ತು ಸೀರಿಯಲ್. ಮತ್ತೆ ಬೇರೆ ಏನಾದ್ರು ಮಾಡೋಣ, ಡೈಲಿ ಇದೇ ಆಯ್ತು, ನಂದು ಹೊಸದೇನೋ ಕಲಿತಾ ಇಲ್ಲ ಅಂತ ಅನಿಸ್ತು. ಹಂಗಾಗಿ ಸೀರಿಯಲ್, ಆ ಟೈಮಲ್ಲಿ ಸೀರಿಯಲ್ ಮಾಡೋ ಟೈಮಲ್ಲಿ ಇದು ಪುಟ್ಟಗೌರಿ ಮದ್ವೆ ಸೀರಿಯಲ್ ಸಂತೆ ಶುರುವಾಗಿದ್ದು. ನಾನು ರೋಬೋ ಫ್ಯಾಮಿಲಿ ಮಾಡುವಾಗ್ಲೇ ಸೀರಿಯಲ್ ಸಂತೆ ಅನ್ನೋ ಕಾನ್ಸೆಪ್ಟ್ ಶುರು ಆಗಿದ್ದು, ಅವಾಗ್ಲೇನೆ ಫಸ್ಟ್. ಆಮೇಲೆ ಅಲ್ಲಿ ಚಿಕ್ಕ ಗೌರಿ ಇದ್ದವಳು ದೊಡ್ಡ ಗೌರಿ ಆಗ್ತಾಳೆ ಅನ್ನೋದು ಚೇಂಜ್ ತರೋಣ ಅಂತ ಆ ಪ್ರೋಗ್ರಾಮ್ ಮಾಡಿದ್ರು. ಆ ಪ್ರೋಗ್ರಾಮ್ಗೆ ಆಂಕರಿಂಗ್ ನಾನ್ ಮಾಡಿದ್ದು. ನಾನು ಮತ್ತೆ ಸುಷ್ಮಾ ಇದಾರಲ್ಲ ಆಂಕರ್, ಅವರು ಅಕ್ಕನ ಇದು ಪುಟ್ಟಗೌರಿ ಮದ್ವೆಗೆ ಸುಷ್ಮಾ ಅಲ್ಲ, ಇವರು ಜಹಾಂಗೀರ್ ಇದಾರಲ್ಲ ಕಾಮಿಡಿ ಅವರು. ಜಹಾಂಗೀರ್ ಅಣ್ಣ ನಾನು ಅದಕ್ಕೆ ಆಂಕರಿಂಗ್ ಮಾಡಿದ್ದು ಪುಟ್ಟಗೌರಿ ಮದ್ವೆ ಸೀರಿಯಲ್ ಸಂತೆಗೆ. ಅದಾದ್ಮೇಲೆ ಅದು ಇಷ್ಟ ಆಯ್ತು. ಮತ್ತೆ ನಂಗೆ ನೆಕ್ಸ್ಟ್ ಸೀರಿಯಲ್ ಸಂತೆಗೂ ನನ್ನೇ ಕರೆದ್ರು ಅವರು. ಯಾವ್ದು ಅಂದ್ರೆ ಅಕ್ಕ ಸೀರಿಯಲ್ ಸಂತೆ. ಅನು ಇದ್ಲಲ್ಲ ಅದಕ್ಕೆ. ನಾನು ಸುಷ್ಮಾ ಅಕ್ಕ ಮಾಡಿದ್ದು ಅದಕ್ಕೆ. ಅವ್ರ ಅಕ್ಕ ನನ್ನ ತಂಗಿ ಅಂತ ಒಂದು ಥೀಮ್ ಮಾಡ್ಕೊಂಡು ಅದಕ್ಕೆ ಆಂಕರಿಂಗ್ ನಾನು ಅವರಿಬ್ರು ಮಾಡಿದ್ವಿ.
ಹಿಂಗೆ ಈಗ ಮಾಡುವಾಗ ನನಗೆ ರೋಬೋ ಫ್ಯಾಮಿಲಿ ನನಗೆ ಮಾಡಿದ ಸೀರಿಯಲ್ ಮಾಡಿದ್ ಸಾಕು ಅನ್ನಿಸ್ತು, ಬಿಟ್ಟೆ. ಅವಾಗ ಚಾನಲ್ ಇಂದ ಕರೆದ್ರು ಮತ್ತೆ, ಬನ್ನಿ ಮಾಡಿ, ಯಾಕೆ ಬಿಡ್ತಿದ್ದೀರಾ ಅಂತ. ಇಲ್ಲ ಸರ್, ನಂಗೆ ಒಂಚೂರು ಬ್ರೇಕ್ ಬೇಕನ್ನಿಸ್ತಿದೆ, ಬಿಡ್ತಿದ್ದೀನಿ ಅಂತ ನಾನು. ಹೆವಿ ವರ್ಕ್ ಆಗ್ತಾ ಮತ್ತೇನೋ ಹೊಸದ್ ಕಲಿಬೇಕನ್ನಿಸ್ತಿದೆ ಅಂತ ಬಿಟ್ಟೆ ನಾನು. ಬಿಟ್ಟ ಮೇಲೆ ಒಂದಷ್ಟು ಸಿನಿಮಾಗಳು ಮಾಡಿದೆ. ನಮ್ಮ ಪರಮೇಶ್ ಅವರು ಅಸಿಸ್ಟೆಂಟ್ ಆಗಿದ್ರು ಅವಾಗ, ಜಯತೀರ್ಥ ಅವ್ರ ಹತ್ರ, ಜಯತೀರ್ಥ ಸರ್ ಹತ್ರ. ಟೋನಿ ಅಂತ ಟೋನಿ ಟೋನಿ ಅಂತ ಸಿನಿಮಾ, ಅದು ಫಸ್ಟ್ ಮಾಡಿದ ಫಿಲ್ಮ್ ನಾನು. ಜಯತೀರ್ಥ ಸರ್ ಡೈರೆಕ್ಷನ್, ಪರಮೇಶ್ ಅವರೇ ಕೊಡ್ಸಿದ್ ಚಾನ್ಸ್ ಅದು. ಇವ್ರ ಅದಕ್ಕೆ ಅಸೋಸಿಯೇಟ್ ಆಗಿದ್ರು, ಅಸಿಸ್ಟೆಂಟ್ ಆಗಿದ್ರಲ್ಲಿ. ಜಯತೀರ್ಥ ಸರ್ ಸಮಷ್ಟಿ ಅವರೇ, ಹಂಗಾಗಿ ಅಲ್ಲೊಂದು ಚಾನ್ಸ್ ಸಿಕ್ತು, ಅಲ್ಲಿ ಮಾಡಿದೆ ಆ ಸಿನಿಮಾದಲ್ಲಿ ಫಸ್ಟು. ಅದಾದ್ಮೇಲೆ ಮಧು ಅಣ್ಣ ಅವ್ರ ಒಂದು ಸಿನಿಮಾ ಹೇಳಿದ್ರು, ಶ್ರಾವಣಿ ಸುಬ್ರಹ್ಮಣ್ಯ ಅಂತ. ಮಧು ಅಣ್ಣ ಅಂದ್ರೆ ನಂಗೆ ಫಸ್ಟ್ ನಾಟಕ ಕರ್ಕೊಂಡು ಹೋಗಿದ್ದು ಅವರು ಶ್ರಾವಣಿ ಸುಬ್ರಹ್ಮಣ್ಯ ಅದೆಲ್ಲ ಒಂದು ಕ್ಯಾರೆಕ್ಟರ್ ಮಾಡಿದೆ. ಹಿಂಗೆ ಒಂದಷ್ಟು ಸುಮಾರು ಸೀರಿಯಲ್ಗಳು, ಸಿನಿಮಾಗಳು ಶುರು ಆಯ್ತು. ಈ ಟೈಮಲ್ಲಿ ನನಗೆ ಇನ್ನೊಂಚೂರು ಓದೋಣ ಅನಿಸ್ತು. ಒಂದು ವರ್ಷ ಆದ್ಮೇಲೆ 2013ರಲ್ಲಿ, ಒಂದು 12ರಿಂದ 13, ಒಂದ್ ವರ್ಷ ಮಾಡಿದೆ ಕೆಲಸನ. 13ರಲ್ಲಿ ನನಗೆ ಮತ್ತೆ ಓದೋಣ ಅನಿಸ್ತು. MA ಇನ್ ಡ್ರಾಮಾ ಮಾಡಿದೆ. ಯಾವಾಗ್ಲೂ ನೀನು ಓದೋದನ್ನ ಬಿಟ್ಟಿಲ್ಲ. ನಿಂದ ಒಂದು ಆರೋಗ್ಯಕರವಾದ ಬೆಳವಣಿಗೆ ಏನಂದ್ರೆ ಅದೇ ಓದೋದೇ. ನನ್ಗೆ ದಾರಿ ನಡ್ಕೊಂಡ್ ಬಂದಂಗ ಹೋಗ್ತಿದೀನಿ, ಬಟ್ ಒಳ್ಳೆ ದಾರಿಲೇ ಹೋಗ್ತಿದೀನಿ. ನನ್ಗೆ ಅದೊಂದಿದು, ನನ್ ಜೊತೆ ಸಿಕ್ಕವರೆಲ್ಲ ಕೂಡ ಒಳ್ಳೆಯವರಾಗಿದ್ದಾರೆ. ನಮ್ ಹೋಗ್ತಾ ಇದ್ದಾಗೆ ನಮ್ಗೆ ದಾರಿಲಿ ಯಾರ್ಯಾರು ಸಿಗ್ತಾರೆ ಅವ್ರು ನಮ್ಮನ್ನ ಬೆಳೆಸ್ತಾರೆ. ಅಂತವ್ರು ನನಗೆ ಎಲ್ಲೂ ನನ್ಗ ಸೀರಿಯಲ್ ಬಂದ್ಮೇಲೆ, ಸಿನಿಮಾ ಬಂದ್ಮೇಲೆ ಎಲ್ರಿಗೂ ಒಳ್ಳೆಯವರೇ ಸಿಗಲ್ಲ, ಎಲ್ರದ್ದು ಒಳ್ಳೆ ದಾರಿಯಿಂದಾನೇ ಹೋಗಲ್ಲ. ಎಷ್ಟೋ ಜನ ಅದಕ್ಕೆ ಹೆದರ್ತಾರೆ, ಸಿನಿಮಾ ಸೀರಿಯಲ್ ಅಂದ್ರೆ ಬೇಡಪ್ಪ, ಬೇಡ ಅಂತ ಹೆದರ್ತಾರೆ. ಆಮೇಲೆ ನನಗೂ ಒಂದಷ್ಟು ಸಿನಿಮಾಗಳು ಮಾಡಕ್ ಅವಕಾಶ ಇತ್ತು, ಹೀರೋಯಿನ್ ಆಗಿಲ್ಲ. ಆದ್ರೆ ಈ ಕಮಿಟ್ಮೆಂಟ್ ಹಂಗೆಲ್ಲ ಏನೇನೋ ಕೇಳಿದ್ರು ನನಗೆ ಫೋನಲ್ಲಿ, ನಂಗೆ ಅದೇನು ಗೊತ್ತಿರಲಿಲ್ಲ. ಆಮೇಲೆ ಆ ಫೀಲ್ಡ್ಗೆ ಹೋದ್ಮೇಲೆ ಗೊತ್ತಾಯ್ತು ಹಿಂಗ್ ಕಮಿಟ್ಮೆಂಟ್ ಅಂದ್ರೆ ಹಿಂಗೆ ಅಂತ. ನಾನು ಅಂತ ಯಾವ ಅವಕಾಶಗಳನ್ನು ಒಪ್ಕೊಳ್ಳಿಲ್ಲ. ನಂಗೆ ನಿಧಾನ ಆಗ್ಲಿ, ನನ್ಗೇನ್ ಸಿಗೋದು ಅದೇ ಮಾಡ್ತೀನಿ. ನಂಗೆ ಅಂತದೆಲ್ಲ ಅರ್ಜೆಂಟಲ್ಲಿ ಸಿಗೋ ಚಾನ್ಸಸ್ ಬೇಡ, ನಂಗೆ ಆ ಥರದ್ದು ಯಾವ ಅವಶ್ಯಕತೆನೂ ಇಲ್ಲ, ನಂಗೆ ಬೇಡ ಅಂತ ನಾನು ಮಾಡಲಿಲ್ಲ. ಆ ಟೈಮಲ್ಲಿ ನಂಗೆ ಓದ್ಬೇಕು ಅನ್ನಿಸ್ತು. ಮತ್ತೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ MA ಇನ್ ಡ್ರಾಮಾ ಮಾಡಿದೆ. ಸೊ ನಾನು PUC ಸೈನ್ಸು, ಅಕೌಂಟ್ಸ್ BCom, ಆಮೇಲೆ PGಗೆ MA ಮಾಡಿದ್ದು. ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3 ಸ್ಟೂಡೆಂಟ್ ನಾನು. MA ಇನ್ ಡ್ರಾಮಾ ಮಾಡಿದೆ. MA ಇನ್ ಡ್ರಾಮಾ ಮಾಡ್ಬೇಕಾದ್ರೆ ಸೀರಿಯಲ್ಲು ಮಾಡ್ತಿದ್ದೆ. ಅದು ಗೃಹಲಕ್ಷ್ಮಿ ಅಂತೇಳಿ ಸೀರಿಯಲ್ ಮಾಡ್ತಿದ್ದೆ ಜಿ ಕನ್ನಡಕ್ಕೆ. ಅದು ಫಸ್ಟ್ ಶುರುಗಿಂದಾನೇ ಆ ಸೀರಿಯಲ್ ಅಲ್ಲಿ ಇದ್ದೆ ನಾನು ಇದ್ದಾಗ. ಆಮೇಲೆ ಆ ಟೈಮಲ್ಲಿ 2ನೇ ವರ್ಷದ MA ಮಾಡುವಾಗ ಪರಮೇಶ್, ನಾನು ನಮ್ಮ ಸ್ನೇಹ ನಡೀತಾ ಇತ್ತು. ಅವರು ತುಂಬಾ ಸ್ಟ್ರಗಲ್ ಅಲ್ಲಿ ಇದ್ರು ಆ ಟೈಮಲ್ಲಿ ಪರಮೇಶ್. ನಾನ್ ಸೀರಿಯಲ್ ಅಲ್ಲಿ ರೋಬೋ ಫ್ಯಾಮಿಲಿ, ಇದಕ್ ಮುಂಚೆ ಹೇಳಿದ್ನಲ್ಲ, ರೋಬೋ ಫ್ಯಾಮಿಲಿಲಿ ನಾನು ಡೈಲಿ ಕೆಲಸ ಇರ್ತಿತ್ತು. ನಂಗೆ ಆ ಟೈಮಲ್ಲಿ 40,000 ಬರ್ತಿತ್ತು ಸಂಬಳ. ಪರಮೇಶ್ ಅವಾಗ ಇನ್ನು ಹುಡುಕ್ತಾ ಇದ್ರು ಯಾವ್ದು ಮಾಡ್ಬೇಕು, ಯಾವ್ದು ಬಿಡ್ಬೇಕು ಅಂತ. ತೇಜಸ್ವಿ ಅವರು ಡಾಕ್ಯುಮೆಂಟ್ರಿ ಮಾಡಿದ್ರು ಅವರು ಆ ಟೈಮಲ್ಲಿ. ಅದು ವಿಚ್ ಇಸ್ ಅವ್ರ ಖರ್ಚು ಹಾಕೊಂಡೇ ಮಾಡಿದ್ದು. ಅದಕ್ಕೆ ಯಾರು ಪ್ರೊಡ್ಯೂಸರ್ ಇರ್ಲಿಲ್ಲ, ಅವರೇ ಖರ್ಚು ಹಾಕೊಂಡು ಪೆಟ್ರೋಲಿಗೂ ಕಾಸು ಇಲ್ದೇನೆ ತುಂಬಾ ಕಷ್ಟಪಟ್ಟು ಅದ್ ಮಾಡಿದ್ದು. ಅವರು ಅದು ಡಾಕ್ಯುಮೆಂಟ್ರಿನ ಎಡಿಟಿಂಗ್ ಮಾಡಿಸ್ತಾ ಇದ್ರು, ಎಡಿಟರ್ ಇದ್ರು ಅದಕ್ಕೆ. ಇವ್ರಿಗೆ ಮಧ್ಯಾಹ್ನ ಊಟಕ್ಕೆ ದುಡ್ಡು ಇರ್ತಿದ್ದಿಲ್ಲ. ನಾನು ಅವಾಗ ದುಡಿತಿದ್ದೆ ಅಲ್ಲ, ಅವಾಗ ಒಂದ್ಸಲ ಫೋನ್ ಮಾಡಿ, ಅವಾಗ ಫೋನ್ ಪೇ ಎಲ್ಲ ಇರ್ಲಿಲ್ಲ, ಇಲ್ಲಿ ಬರ್ತೀಯ ಸವಿತಾ ಅಂತ ಹೋಗಿದ್ರೆ, ಏನಂದ್ರೆ ಹಿಂಗ್ ಊಟ ದುಡ್ಡಿಲ್ಲ ಕೊಡು ಅಂತ ಎಲ್ಲ ಕೇಳಿದ್ರು. ಫ್ರೆಂಡ್ಶಿಪ್ ಅಲ್ಲಿ ನಾನು ಅವ್ರಿಗೆ ದುಡ್ಡು ಕೊಡ್ತಿದ್ದೆ. ತರ ಅವ್ರಿಗೆ ತುಂಬಾ ಕಷ್ಟದಲ್ಲಿದ್ದಾಗ ನಾನು ಚೆನ್ನಾಗಿ ದುಡಿತಿದ್ದೆ. ಹಂಗೆ ಅವ್ರು ನಮ್ಮ ಇಬ್ರು ಮನಸ್ಸುಗಳು ಅರ್ಥ ಮಾಡ್ಕೊಂಡಿದ್ದು, ಇಬ್ರದ್ದು ಥಾಟ್ಸ್ ಒಂದೇ ಆಗಿರೋದ್ರಿಂದ ನಾವ್ ಆ ಟೈಮಲ್ಲಿ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ವಿ. ಯಾರು ಮೊದಲು ಅನಿಸ್ತು ಮದುವೆ ಮಾಡ್ಕೋಬೇಕು? ಅವ್ರು ಕೇಳಿದ್ರು, ಪ್ರಪೋಸ್ ಮಾಡಿದ್ರು. ನಂಗೆ ಓಕೆ ಅನಿಸ್ತು. ನನಗೆ ನಾವು ಈ ಲವ್ ಗಿವ್ ಆ ತರದ್ದು ಚಿಟ್ ಚಾಟ್ ಮಾಡ್ಕೊಂಡು ತಿರ್ಗಾಡಿಲ್ಲ. ನಮ್ದು ಡಿಸ್ಕಷನ್ ಏನಿದ್ರು ಕೆಲಸ, ಸಾಹಿತ್ಯದ ಬಗ್ಗೆ ಡಿಸ್ಕಷನ್, ಇಲ್ಲ MComದು BComದು ಎಕ್ಸಾಮ್ ಬರ್ಸಕ್ಕೆ, ಈ ತರದ್ರಲ್ಲೇ ಇದ್ದಿದ್ದು. ಹಿಂಗಿದ್ದಾಗ ನಾವು ಇಬ್ರು ಒಟ್ಟಿಗೆ ಸೇರಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದಲ್ಲ ಅಂತ ಅನಿಸ್ತು. ಹಂಗಾಗಿ ನಾವು ಮದುವೆ ಮಾಡ್ಕೊಳ್ಳೋಣ ಅವರು ಪ್ರಪೋಸಲ್ ಕೊಟ್ಟಾಗ ನಾನು ಓಕೆ ಅಂದೆ. ಆಮೇಲೆ ನಮ್ಮ ಅಣ್ಣಂಗೆ ನಮ್ದು ಬೇರೆ ಬೇರೆ ಸಂಸ್ಕಾರ, ಸಂಸ್ಕೃತಿ, ಬೇರೆ ಬೇರೆ ಊರುಗಳು ಎಲ್ಲವೂ ಅಪೋಸಿಟ್. ನಾನು ಉತ್ತರ, ಅವರು ದಕ್ಷಿಣ. ಕ್ಯಾಸ್ಟಿಸಲ್ ಎಲ್ಲದರಲ್ಲೂ ಸಂಸ್ಕೃತಿ, ಬೇರೆ ಬೇರೆ ಆಚಾರ ವಿಚಾರದಲ್ಲಿ ನಮ್ಮ ಅಣ್ಣನ್ಗೆ ಹೇಳ್ಬೇಕು ಫಸ್ಟ್ ಅಂತ ಅನಿಸ್ತು. ಹಿಂಗಿಂಗ್ ಅಂತ ನಮ್ಮ ಅತ್ತಿಗೆ ಊರಿಗೆ ಹೋಗಿದ್ರು ರಜಕ್ಕೆ, ನನ್ನ ಮಕ್ಕಳ ರಜಕ್ಕೆ. ನಮ್ಮ ಅಣ್ಣ ಒಬ್ಬರೇ ಇದ್ರು. ಅವಾಗ ನಾನು ಇವ್ರನ್ನ ಕರ್ಕೊಂಡು ಹೋಗಿದ್ದೆ, ಅಣ್ಣ ಹಿಂಗ್ ಬರ್ತಾರೆ ಮಾತಾಡ್ಬೇಕು ಅಂತ. ಸೊ ಬಂದ್ರು, ಇವರು ಮಾತಾಡಿದ್ರಿ, ಮೆಚೂರ್ಡ್ ಆಗಿ ಮಾತಾಡಿದ್ವಿ. ನಾವು ಹಿಂಗ್ ವಿಷಯ ಇದೆ, ನಾವಿಬ್ರು ಒಂದೇ ಫೀಲ್ಡ್ ಅಲ್ಲಿ ಇದೀವಿ, ಇಬ್ರು ಥಾಟ್ಸ್ ಒಂದೇ ಇದೆ, ಇಬ್ರು ಸೇರಿ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ಬೋದು ಅಂತ ಅನಿಸ್ತಿದೆ, ನಾವು ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಅಂದಾಗ ನಮ್ಮಣ್ಣ ನಮ್ದು ಐಡಿಯಾಸ್ ಎಲ್ಲ ಕುತ್ಕೊಂಡು ಕೇಳ್ದ. ಅವಾಗ ಅವ್ನಿಗೆ ಅನಿಸ್ತು, ನಂಬಿಕೆ ಬಂತು ಅವ್ರಿಗೆ, ಇವ್ರಿಗೆ ಬದುಕ್ತಾರೆ ಅನ್ನೋ ನಂಬಿಕೆ ಬಂತು ನಮ್ಮ ಅಣ್ಣನ್ಗೆ.
ಓಕೆ. ಬಟ್ ನೀವು ಇದು ತಗೋತಿರೋ ಜವಾಬ್ದಾರಿ ಇದು ನಿಮ್ಮಲ್ಲಿ ಏನೋ ಲೈಫಲ್ಲಿ ಮುಂದೆ ಕಷ್ಟ ಬಂದ್ರೆ ನಾನು ಅದಕ್ಕೆ ಜವಾಬ್ದಾರಿನಾಗಿರಲ್ಲ. ಯಾಕಂದ್ರೆ ನಾನು ಹುಡುಗನ್ ತೋರಿಸಿ ಮದುವೆ ಮಾಡಿದ್ರೆ ಅಲ್ಲಿ ಏನಾದ್ರೂ ಕಷ್ಟ ಆದ್ರೆ ನಾನ್ ನೋಡ್ಕೋತೀನಿ. ಇದನ್ನ ನೀ ನೋಡ್ಕೊಂಡಿರೋದು. ನಿಮ್ ಲೈಫಲ್ಲಿ ಕಷ್ಟ ಬಂದ್ರೆ ನನ್ ಮನೆಗ್ ಬಂದು ವಾಪಸ್ ಹೇಳೋದಿಲ್ಲ ನಿನ್ ಕಷ್ಟನ ಅಂತ ನಮ್ಮಣ್ಣ ಈ ಕಂಡೀಷನ್ ಮೇಲೆ ನೀವು ಮಾಡ್ಕೊ ಅಂದ. ಸರಿ ಅಂತ ಹೇಳಿದ್ವಿ. ನಮ್ಮಣ್ಣ ನಮ್ಮ ಅಪ್ಪ ಅವ್ರಿಗೆ ತಿಳಿಸಿ ಹೇಳ್ದ. ಅಗೇನ್ ಅವ್ರಿಗೆ ಮಗಳದ ಆಸೆ ಬಿಡಂಗಿಲ್ಲ. ಅಪೋಸ್ ಮಾಡುವಂತವ್ರಲ್ಲ ನಮ್ಮ ಅಪ್ಪ ಅಮ್ಮ, ಅಷ್ಟು ಅವರು ರೂಡ್ ಅಲ್ಲ. ಆದ್ರೆ ಒಳಗಡೆ ಕೊರಗ್ತಿದ್ರು. ಹೆಂಗೆ ಅನ್ನೋದು, ಸಮಾಜದಲ್ಲಿ ಹೆಂಗೆ ಅನ್ನೋದು, ಹೆಂಗ್ ಬದುಕ್ತಾರೆ ಹೆಂಗೆ ಅಂತ. ಇದ್ರಲ್ಲಿ ಅವರು ಅಪೋಸ್ ಮಾಡ್ಲಿಲ್ಲ, ಒಪ್ಕೊಂಡ್ರು. ಈ ಟೈಮಲ್ಲಿ ನಾನು ಸೀರಿಯಲ್ ಮತ್ತೆ MA ಡ್ರಾಮಾ ಮಾಡ್ತಿದ್ದೆ. ಸೀರಿಯಲ್ ಒಂಚೂರು ಕಡಿಮೆ ಮಾಡ್ತಿದ್ದೆ. ಒಂದೇ ಸೀರಿಯಲ್ ಮಾಡ್ತಿದ್ದೆ, ಗೃಹಲಕ್ಷ್ಮಿ ಅಂತೇಳಿ. ಮಾಡುವಾಗ ಏನಂದ್ರೆ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ವಿ. ಇವ್ರ ಮನೇಲೂ ಇದೇ ತರ ಅವ್ರ ಅಮ್ಮಂಗೆ ಹೇಳಿದಾಗ ಅವ್ರ ಅಮ್ಮನೂ ಹತ್ತು ಕರೆದು ಬೇಡ ಅಂದು. ಆಮೇಲೆ ನನ್ನ ಒಂದ್ಸಲ ಅವ್ರ ಅಪ್ಪನಿಗೆ ಹುಷಾರಿರ್ಲಿಲ್ಲ. ಅವ್ರ ಅಪ್ಪನಿಗೆ ಹುಷಾರಿಲ್ಲದೆ ಅಡ್ಮಿಟ್ ಮಾಡಿದ್ರು. ಅವಾಗ ನಾನು ಅವ್ರ ಮನೆಗೆ ಅವ್ರ ಹಾಸ್ಪಿಟ್ಲಿಗೆ ಹೋದಾಗ ಅವ್ರಿಗೆ ನಾನ್ ಮಾತಾಡೋ ರೀತಿ ಅದೆಲ್ಲ ಇಷ್ಟ ಆಯ್ತಂತೆ. ಓಕೆ, ಹುಡುಗಿ ಚೆನ್ನಾಗಿ ಮಾತಾಡ್ತಾಳೆ, ಎಲ್ಲ ಇದೆ. ಆದ್ರೆ ಹೆಂಗೋ ಏನೋ ನಮ್ ಸಂಸ್ಕಾರ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಹೆಂಗೆ ಅಂತ ಅವ್ರಿಗೊಂದು ಅದು ಇತ್ತು. ಆಮೇಲೆ ಇವರು ಒಪ್ಕೊಂಡ್ರು. ಆದ್ರೆ ಅದೇ ಒಂದು ಇಂಜರಿಗೆ ನಮ್ಮ ಮನೇಲೂ ಹಿಂಗೆ ಇದ್ರು, ಅವ್ರ ಮನೇಲೂ ಹಿಂಗೆ ಇದ್ರು. ಆದ್ರೆ ಒಪ್ಕೊಂಡಿದ್ರು ನಮ್ಮನ್ನ. ಬೇಡ ಅಂದಿಲ್ಲ, ಆದ್ರೆ ಇಷ್ಟ ಇರ್ಲಿಲ್ಲ. ಇಷ್ಟ ಇದೆ ಅಂತಲ್ಲ, ಇಷ್ಟ ಇಲ್ಲ ಅಂತಲ್ಲ, ಸುಮ್ನೆ ಇದ್ರು. ಸೊ ನಾವು ದುಡ್ಡು ಕೇಳ್ಬಾರ್ದು, ನಾವ್ ಇವ್ರ ಮನೇಲಿ ಯಾರ ಮನೇಲಿ ದುಡ್ಡು ಕೇಳ್ಬಾರ್ದು ಅಂತ ನಾವ್ ಅನ್ಕೊಂಡಿದ್ದು. ನಮ್ಗೊಂದಿಷ್ಟು ಥಾಟ್ಸ್ ಇದ್ದಲ್ಲ. ತೇಜಸ್ವಿ ಅವ್ರದ್ದು ಡಾಕ್ಯುಮೆಂಟ್ರಿ ಮಾಡಿದ್ರು. ನಾವು ಮದ್ವೆಗೆ ಜಾಸ್ತಿ ಖರ್ಚು ಮಾಡಬಾರ್ದು, ಯಾಕೆ ವೇಸ್ಟ್ ಮಾಡ್ಬೇಕು, ಖರ್ಚು ಮಾಡಬಾರ್ದು, ನಮ್ಗೆ ಗೊತ್ತಿರೋರ್ ಮದ್ವೆಗೆ ಬಂದ್ರೆ ಸಾಕು ಅಂತ ಆತರ ಐಡಿಯಾ. ಈ ಗ್ಯಾಪಲ್ಲಿ ನಮ್ಗೆ BM ಗಿರಿರಾಜ್ ಅವ್ರ ಪರಿಚಯ ಆಗಿದ್ರು. ಮೈತ್ರಿ ಸಿನಿಮಾ ಡೈರೆಕ್ಟ್ರು. ಸೊ ನಮಗೊಂದು ಡ್ರಾಮಾದಲ್ಲಿ ಪರಿಚಯ ಆಗಿದ್ರು BM ಗಿರಿರಾಜ್ ಸರ್. ನಾವು ಹಿಂಗೆ ಅನ್ಕೊಳ್ಳುವಾಗ ಏನು ಆಕ್ಟಿಂಗ್ ವರ್ಕ್ಶಾಪ್ ಮಾಡೋಣ ಅಂತ ಅನ್ಕೊಂಡ್ವಿ. ನಾನು ಪರಮೇಶ್ವರ್ ಮತ್ತೆ ಗಿರಿ ಸರ್ನಾಗ ಇಟ್ಕೊಂಡು 3 ಜನ ಆಕ್ಟಿಂಗ್ ವರ್ಕ್ಶಾಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಆ ಟೈಮಲ್ಲಿ ಸರ್, ಏನೋ ನಿಮ್ ಕತೆ ಏನು ಓಡಾಡ್ತಿದ್ದೀರಲ್ಲ ಏನು ಅಂತಂದ್ರೆ, ಮದುವೆ ಮಾಡ್ಕೋಬೇಕು ಸರ್, ಆದ್ರೆ ದುಡ್ಡಿಲ್ಲ ಅಂತ ನಾವು ಡೈರೆಕ್ಟ್ ಆಗಿ ಹೇಳಿದ್ವಿ. ಹಂಗಾದ್ರೆ ಬನ್ನಿ ಒಂದ್ ವರ್ಕ್ಶಾಪ್ ಮಾಡೋಣ, ಮದುವೆ ಮಾಡ್ಕೊಳ್ಳೋಂತ್ರಿ ಅಂತ ಹೇಳಿದ್ರು. ವರ್ಕ್ಶಾಪ್ ಆಕ್ಟಿಂಗ್ ವರ್ಕ್ಶಾಪ್ ಮಾಡೋಣ ಅಂತ ಒಂದ್ 30 ಜನ ಹುಡುಗರು ಬಂದ್ರು. ಒಬ್ಬೊಬ್ರಿಗೆ ಒಂದ್ 2,000 ಫೀಸ್ ಇಟ್ಟಿದ್ವಿ ನಾವು. ಒಂದ್ 60,000 ಅಲ್ಲಿ ದುಡ್ಡು ಬಂತು. ಗಿರಿ ಸರ್ ನಾವು ಅದ್ರಲ್ಲಿ ಶೇರ್ ಅವ್ರಿಗೊಂದ್ 30,000 ಕೊಡಕ್ ಹೋದ್ವಿ. ನಾವಿಬ್ರು 30 ಇಟ್ಕೊಂಡು ಅವ್ರಿಗೆ ಕೊಡಕ್ ಹೋದ್ವಿ. ಇದು ತಗೊಳ್ರ ನನ್ ಗಿಫ್ಟ್ ನಿಮ್ ಮದ್ವೆಗೆ ಅಂತ. ಅವ್ರು ವಾಪಸ್ ಆ ದುಡ್ಡು ನಮಗೆ ಕೊಟ್ರು. 30,000 60,000 ಆಯ್ತು ನಮ್ಮ ಹತ್ರ. ಅದನ್ನ ಇಟ್ಕೊಂಡು ಅವ್ರನ್ನೇ ಕರ್ಕೊಂಡೋಗಿ ಜನಪದ ಲೋಕಕ್ಕೆ ಹೋಗಿ ಅಲ್ಲಿ ಒಂದ್ ದೊಡ್ಡ ಮನೆ ಅಂತ ಇದೆ, ಅದು ಮದುವೆ ಮಾಡಕ ಮಂಟಪ ಬುಕ್ ಮಾಡಿ, ಏನೇನ್ ಅಡಿಗೆ ಮೆನು ಅಂತೇಳಿ ಅಲ್ಲೇ ಒಬ್ಬರನ್ನ ಅಡಿಗೆನೂ ಬುಕ್ ಮಾಡಿ ಬಂದ್ವಿ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ, ಇಂತಿಂತ ಡೇಟಿಗೆ ಎಷ್ಟು ಗಂಟೆಗೆ ನೀವು ಜನಪದ ಲೋಕ ಅಂತ ಇದೆ ರಾಮನಗರದಲ್ಲಿ, ಅಲ್ಲಿ ಬನ್ನಿ, 2 ತಾಸು ಮದುವೆ ಇರುತ್ತೆ, ಮುಗಿಸ್ಕೊಂಡು ಹೋಗಿ ಅಂತ ನಮ್ಮ ಮನೆಯವ್ರಿಗೂ ಫೋನ್ ಮಾಡಿ ಹೇಳಿದ್ವಿ. ಅವ್ರ ಮನೆಗೂ ಫೋನ್ ಮಾಡಿ ಹೇಳಿದ್ವಿ. ಎಲ್ರು ಅವತ್ ಮದುವೆ ದಿನ ಬಂತು. ಸೆಪ್ಟೆಂಬರ್ 18ನೇ ತಾರೀಕು 2015. ಅವತ್ ಮದ್ವೆ. ನಮ್ಮನೆಯವ್ರ ಊರಿಂದ ಎಲ್ರು ಬಂದ್ರು. ಗಣೇಶ ಹಬ್ಬ ಇತ್ತು ಅವತ್ತು. ಇವ್ರ ಮನೆಯಿಂದಾನು ಬಂದ್ರು. ಬೆಳಗಿನ ಜಾವ ಅಲ್ಲಿ 9 ಗಂಟೆಗೆ ಹೋದ್ವಿ ಜನಪದ ಲೋಕಕ್ಕೆ. ಅಲ್ಲಿ ಹೋದ್ಮೇಲೆ ಎಲ್ರು ಟ್ರಿಪ್ ತರ ಇತ್ತದೊಂಥರ. ನೋಡ್ಕೊಂಡು ಬಂದ್ರು, ಜನಪದ ಲೋಕ ಎಲ್ಲ ಸುತ್ತಾಕೊಂಡ್ ಬಂದ್ರು. 10 ಗಂಟೆ 11 ಗಂಟೆ ಆಯ್ತು. ಸರ್ ಬನ್ನಿ ಎಲ್ರು ಮದುವೆ ಮಾಡೋಣ ಅಂತ ಕರೆದ್ರು. ಅದಾಡ್ಕೊಂಡಿದ್ದನ್ನೆಲ್ಲ ಕರೆದ್ರು, ಬನ್ನಿ ಮದುವೆ ಮಾಡೋಣ ಅಂತ. ಸೊ ಒಂದ್ ಮಂತ್ರ ಮಾಂಗಲ್ಯ, ಕುವೆಂಪು ಅವ್ರದ್ದು ಮಂತ್ರ ಮಾಂಗಲ್ಯ ಬುಕ್ ನ ಓದಿ, ನಮ್ಮ ಅಪ್ಪ ಅಮ್ಮನ ಅವ್ರ ಅಪ್ಪ ಅಮ್ಮನ ನಿಲ್ಸಿ, ನಮ್ಮಿಬ್ಬರನ್ನ ನಿಲ್ಸಿ ಅವ್ರ ಸಮ್ಮುಖದಲ್ಲಿ ಓದಿ ನಮ್ಗೆ ಮಾಂಗಲ್ಯ ಕಟ್ಸಿ ಮನೆಗ್ ಕಳ್ಸಿದ್ರು. ಮನೆಗ್ ಬಂದೆ, ಪರಮೇಶ್ವರ್ ಮನೆಗ್ ಬಂದೆ ನಾನು. ಅವತ್ತಿಂದ ನಿಮ್ಮ ದಾಂಪತ್ಯ ಶುರು ಆಗಿದೆ. ಶೈಲಾ ಮಿಸ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ, ಶೈಲಕ್ಕ. ಅವರು ಟೀಚರ್, ಮಿಸ್ ಆಗಿದ್ದವ್ರು. ಅವರು ಮಿಸ್ಸೇ, ಅವರು ಟೀಚರ್, ಗುರುಗಳು. ಈಗ ಅವ್ರೊಂದು ಚಾನಲ್ ಶುರು ಮಾಡಿದ್ದಾರೆ. ಚಾನಲ್ ಮುಖಾಂತರ ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ, ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.